ನಮಸ್ಕಾರ, ನಾನು ಭಾರ್ಗವಿ. ಇವತ್ತು ಅಡೆ ದೋಸೆ ಮಾಡ್ತಿದ್ದೀನಿ. ಅಡೆ ದೋಸೆ ಮಾಡೋದಕ್ಕೆ ಬೇಳೆಗಳೆಲ್ಲ ನೆನೆಸಿಟ್ಕೋಬೇಕಾಗುತ್ತೆ. ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಹುರುಳಿ ಕಾಳನ್ನು ನೆನೆಸಿಟ್ಕೊಳ್ತಿದ್ದೀನಿ. ಮತ್ತು ಗೋಧಿ ರವೆ, ಅಕ್ಕಿ ಎಲ್ಲ ಮತ್ತು ಮಸಾಲೆ ಸಾಮಾನು ಎಲ್ಲ ನೆನೆಸಿ ಒಂದು 2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ನೆಂದಿದೆ ಚೆನ್ನಾಗಿ. ಇದಕ್ಕೆ ಅಕ್ಕಿನೂ ನೆಂದಿದೆ. ಅಕ್ಕಿನ ಒಂದು ಸ್ವಲ್ಪ ಬೇರೆಯೇ ನೆನೆಸಿಟ್ಕೊಂಡಿದ್ದೀನಿ. ಇದು ಇವಾಗ 2 ಗಂಟೆ ಕಾಲ ನೆಂದಿರೋ ಇದು. ಇವಾಗ ಈ ಒಂದು ಹಿಟ್ಟು ಇದು ಎಲ್ಲ ಹಾಕಬೇಕು. ಇವಾಗ ರಾಗಿ ಹಿಟ್ಟು ಹಾಕ್ಕೊಂಡೆ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪೆ ಹಾಕ್ಕೊಳ್ತಿದ್ದೀನಿ. ಇಂಗು ಮತ್ತು ಕೊತ್ತಂಬರಿ ಸೊಪ್ಪನ್ನ, ಅರಿಶಿನ ಒಂದು ಸ್ವಲ್ಪ. ಕೊತ್ತಂಬರಿ ಸೊಪ್ಪನ್ನ ನಾನು ತೊಳೆದು ರುಬ್ಬೋಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದಿದ್ದೀನಿ, ರುಬ್ಬೋಕ್ಕೆ ಹಾಕ್ತಿದ್ದೀನಿ. ಇವಾಗ ಶುಂಠಿನ ಅದನ್ನು ತುರಿದು ಹಾಕಿ ಇದನ್ನು ಚೆನ್ನಾಗಿ ನಾವು ಇವಾಗ ಎಲ್ಲ ಹಾಕಿದ್ದೀವಿ, ನೆನೆಸಿದೆ. ಇದನ್ನು ರುಬ್ಕೋತೀನಿ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಂದರೆ ತರಿಯಾಗಿ ರುಬ್ಬಿದ್ರೆ ಅಷ್ಟು ರುಚಿ ಅನಿಸಲ್ಲ. ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ದೋಸೆ ಮಾಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ದೋಸೆ ಇದನ್ನು ಚಟ್ನಿ ಜೊತೆನಲ್ಲೂ ತಿನ್ನಬಹುದು. ಇಲ್ಲ ಬೇಡ, ಚಟ್ನಿ ಬೇಡ ಅಂದರೆ ನೋಡಿ ಎಲ್ಲದನ್ನು ನಾನು ರುಬ್ಕೊಳ್ತಿದ್ದೀನಿ. ರುಬ್ಬಿದ್ದಾಯಿತು. ಪ್ಲೈನು ನೀವು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಇತ್ತು, ಅದನ್ನು ಹಾಕಿಬಿಟ್ಟು ಹದ ಮಾಡ್ಕೊಳ್ತೀನಿ. ಅಂದರೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ತೀನಿ. ನೋಡೋಣ, ಅದೊಂದು ಸ್ವಲ್ಪ ಬೇಕನ್ಸಿದ್ರೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಒಂದು ಮುಚ್ಚಿಟ್ಟು ಇದನ್ನು ನೆನೆಸಿಡಬೇಕು ಅಂತಿಲ್ಲ. ಅಂದರೆ ರುಬ್ಬಿದ ಮೇಲೆ 1 ಗಂಟೆ ಇಡಬೇಕು ಆ ಥರ ಏನೂ ಇಲ್ಲ. ಅಲ್ಲಿ ಎಲ್ಲ ರೆಡಿ ಮಾಡಿ ರುಬ್ಕೊಂಡೆ. ಇಲ್ಲಿ ತವಾ ಇಟ್ಕೊಂಡೆ, ಸ್ಟವ್ ಆನ್ ಮಾಡಿಕೊಂಡೆ, ಬಿಸಿ ಮಾಡೋಕ್ಕೆ ತವಾ ಇಟ್ಟಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅಡೆ ದೋಸೆ ಹಿಟ್ಟನ್ನ ಹದ ಮಾಡಿಕೊಂಡೆ. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ದೋಸೆ ಹಿಟ್ಟು ಹಾಕ್ತೀನಿ, ಅಡೆ ದೋಸೆ ಹಿಟ್ಟು ಹಾಕ್ತೀನಿ. ನೋಡಿ, ಅದನ್ನು ಸ್ವಲ್ಪ ಕಲಿಸ್ಬಿಟ್ಟು ದೋಸೆ ಹಿಟ್ಟು ಹಾಕ್ತೀನಿ. ಇದನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಒಂದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ದೋಸೆ ರೆಡಿ ಆಯಿತು. ಇದು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಬಿಸಿಯಾಗಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಇದು ಪೂರ್ತಿ ವಿಡಿಯೋಗೆ ಸತ್ಯ ಸರಸ್ವತಿ ಅಡುಗೆ ಮನೆ ಚಾನಲ್ನ ನೋಡಿ. ನಾನು ಡಿಟೈಲಾಗಿ ಅದನ್ನು ಯಾವ ಮೆಷರ್ಮೆಂಟಲ್ಲಿ ಹಾಕಬೇಕು ಅಂತ ಎಲ್ಲ ತೋರಿಸಿದ್ದೀನಿ. ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಚೆನ್ನಾಗಿರುತ್ತೆ. ಹೆಲ್ದಿಯಾದ ಒಂದು ದೋಸೆ ಇದು. ನೋಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.